ಮಾಸ್ಟರ್ಬೇಷನ್ ಅಂತ ಬರೆದ್ರೆ ನಾನು 5 ಮಾರ್ಕ್ಸ್ ಕ್ವಶನ್ಗೆ ನನಗೆ ಗೊತ್ತಿರೋದಿಲ್ಲ ಬರೀ ಯಾರಾದರೂ ಮಾಡ್ಕೊಳ್ಳಲ್ಲ ಅಂದ್ರೆ ಈ ಮಸ್ಟ್ ಬಿ ಗಾಡ್ ಆರ್ ಈ ಮಸ್ಟ್ ಬಿ ಎ ಟೆರಿಬಲ್ ಲೈಯರ್. ನಾನು ಈಗ ಮಾಡ್ಕೊಂಡ್ರೆ ಮುಂದೆ ನಾನು ಮದುವೆ ಆದ್ಮೇಲೆ ವೀರ್ಯ ಎಲ್ಲ ಖಾಲಿಯಾಗಿ ಹೋಗಿರುತ್ತೆ, ಅದರಿಂದ ಮಕ್ಕಳಾಗ್ತಾವೋ ಇಲ್ಲ. ಸೆಕ್ಸುಯಲ್ ಅರೌಸಲ್ ಅಂತೀವಿ ನಾವು. 1 ತೊಟ್ಟು ವೀರ್ಯ 20 ತೊಟ್ಟು ರಕ್ತಕ್ಕೆ ಸಮಾನ ಅಂತ ಯಾರೋ ಅವಿದ್ಯಾವಂತರು ಯಾವುದೋ ಒಂದು ಮ್ಯಾಗಝೈನ್ ಬರೆದಿರ್ತಾರೆ. ತಂದೆ ತಾಯಿಗಳು ಅದ್ರ ಬಗ್ಗೆ ಮಾತಾಡೋದಿಲ್ಲ, ಟೀಚರ್ಸ್ಗಳು ಹೇಳ್ಕೊಡಲ್ಲ, ಖಿನ್ನತೆಗೊಳಗಾಗ್ತಾರೆ. ಖಿನ್ನತೆಗೊಳಗಾಗಬಾರ್ದು. ಕಾರಣ ಡಿಪ್ರೆಷನ್. ನಾನು ಅಸ್ತಮೈಥುನ ಮಾಡ್ಕೊಡ್ತೀನಿ, ನನ್ನ ಮೆಮೊರಿ ಲಾಸ್ ಆಗ್ಬಿಡುತ್ತೆ ಅಂತ. ಇದು ಸತ್ಯ ಅಲ್ಲ. ಸೆಕ್ಸುಯಲ್ ಪ್ರಾಬ್ಲಮ್ಸ್ಗೆ ನೀವು ಮುಕ್ತವಾಗಿ ಮಾತಾಡಬೇಕು. ಇದ್ರ ಬಗ್ಗೆ ನೀವೇ ಡಿಸ್ಕಸ್ ಮಾಡ್ಕೊಡ್ತೀರಿ. ಫ್ರೆಂಡ್ ಸರ್ಕಲ್ ನಲ್ಲಿ ತಪ್ಪು ಮಾತಾಡ್ಕೊಡ್ತೀರಿ, ಜೋಕ್ ತರ ಮಾತಾಡ್ತೀರಿ, ಅವಮಾನ ಆಗೋ ತರ ಮಾತಾಡ್ತೀರಿ. ದಯವಿಟ್ಟು ಇದನ್ನು ಬಿಡಿ. ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಿರಲ್ಲ. ನನ್ನ ಪ್ರೊಫೆಸರ್ ಒಬ್ಬರಿದ್ರು ತಂಗವೇಲು ಅಂತ. ಎಷ್ಟು ಮುಕ್ತವಾಗಿ ಮಾತಾಡೋರು ಅಂದರೆ ಕ್ಲಾಸಿಗೆ ಬರೋರು 10 ಜನ ಹುಡುಗಿರು ಇದ್ದಾರೆ ನಮ್ಮ ಕ್ಲಾಸಲ್ಲಿ, 110 ಜನ ಹುಡುಗರು ನಾವು ಆಗಿನ ಕಾಲದಲ್ಲಿ. ಅವ್ರು ಹೇಳೋರು ಮಾಸ್ಟರ್ಬೇಷನ್ ಬಗ್ಗೆ ಹೇಳ್ತಿದ್ದೀನಿ, ಅಸ್ತಮೈಥುನದ ಬಗ್ಗೆ ಹೇಳ್ತಿದ್ದೀನಿ. ಟುಡೇ ಯಾರಾದರೂ ಮಾಡ್ಕೊಳ್ಳಲ್ಲ ಅಂದರೆ ಈ ಮಸ್ಟ್ ಬಿ ಗಾಡ್ ಆರ್ ಈ ಮಸ್ಟ್ ಬಿ ಎ ಟೆರಿಬಲ್ ಲೈಯರ್. ಅಂದರೆ ಸುಳ್ಳು ಹೇಳೋನು, ಮಾಡ್ಕೋತಾರೆ ಹೇಳಲ್ಲ. ಆರ್ ಈ ಮಸ್ಟ್ ಬಿ ಗಾಡ್. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಈ ಕೆನಾಟ್ ಬಿ ಗಾಡ್. ಯಾಕಂದರೆ ದೇವರು ಕೂಡ ಒಂದೊಂದು ಸಾರಿ ಅಸ್ತಮೈಥುನ ಮಾಡ್ಕೊಂಡಿರ್ತಾನೆ ಅನ್ನೋ ರೀತಿಯಲ್ಲಿ ಹೇಳೋರು. ಇಟ್ಸ್ ಎ ಕಾಮನ್ ಅಡಲ್ಟ್ಹುಡ್ನಲ್ಲಿ ಆಗುವಂಥ ಒಂದು ಪ್ರಕ್ರಿಯೆ. ಸೊ ಈ ಪ್ರಕ್ರಿಯೆಯಿಂದ ಮುಂದಿನ ಜೀವನದಲ್ಲಿ ಯಾವ ರೀತಿಯ ಸೈಡ್ ಎಫೆಕ್ಟು ಇರಲ್ಲ. ದಯವಿಟ್ಟು ಖಿನ್ನತೆಗೆ ಒಳಗಾಗಬೇಡಿ. ಇದಕ್ಕೂ ಅದಕ್ಕೂ ಯಾವುದೂ ಸಂಬಂಧ ಇಲ್ಲ. ತುಂಬ ಜನ ಈ ವಿಡಿಯೋ ನೋಡಿದ ಮೇಲೆ ನನಗೆ ತುಂಬ ಫೋನ್ಗಳು ಬರ್ತವೆ. ಬೆಳಗ್ಗೆ 6 ಗಂಟೆಗೆ ಎದ್ದು ನನ್ನ ಶಿಶ್ನ ಚಿಕ್ಕದು 108. ದಯವಿಟ್ಟು ಅಂಥವ್ರಿಗೆ ಏನಾದರೂ ಪರ್ಸನಲ್ ಇವು ಕೇಳಬೇಕು ಅಂದರೆ ಮೆಜೆಸ್ಟಿಕ್ನ ಬೋರ್ಡ್ ಹಾಕ್ಕೊಂಡಿರ್ತಾರೆ ಸ್ಪೆಕ್ಸ್, ಅವ್ರನ್ನೆಲ್ಲ ಕ್ವ್ಯಾಕ್ಸ್ ಅಂತೀವಿ. ಅವ್ರ ಹತ್ರ ಹೋಗಬೇಡಿ, ಬನ್ನಿ ನಮ್ಮಂಥವ್ರ ಹತ್ರ ನಿಮಗೆ ಗೈಡ್ ಮಾಡ್ತೀವಿ. ದಯವಿಟ್ಟು ಫೋನ್ನೊಳಗೆ ನಿಮ್ಗೆ ನನಗೆ ಹಿಂಗದೆ ಹಂಗಿದೆ ಅವೆಲ್ಲ ನಮಗೆ ಆನ್ಸರ್ ಮಾಡೋಕ್ಕಾಗಲ್ಲ. ಯಾಕಂದರೆ ನನ್ನ ಬಿಸ್ನೆಸ್ಗೆಲ್ಲ ನಾನು ಈ ವಿಡಿಯೋ ಮಾಡ್ತಾ ಇರೋದು ನಿಮ್ಮ ಇನ್ಫಾರ್ಮೇಷನ್ಗೋಸ್ಕರಾಗಿ. ನಿಮ್ಗೇನಾದರೂ ಆ ರೀತಿ ಬೇಕಿದ್ದಾಗೆ ಪರ್ಸನಲ್ ಅದಕ್ಕೂ ಕೂಡ ಸ್ಪೆಷಲಿಸ್ಟ್ ಇದ್ದಾರೆ. ನಾನು ಸರ್ಜನ್. ಬಟ್ ಮುಂದೆ ನಿಮಗೆ ಇನ್ನೂ ಎರೆಕ್ಷನ್ ED ಅಂತೀವಿ ನಾವು, ಎರೆಕ್ಟೈಲ್ ಡಿಸ್ಫಂಕ್ಷನ್, PE ಅಂತ ಪ್ರಿಮೆಚುರ್ ಏಜ್, ಇವೆಲ್ಲ ಇವರು ಸುತ್ತಮುತ್ತಿರುವಂಥ ಪದಗಳು. ಅದಕ್ಕೆ ಸ್ಪೆಷಲಿಸ್ಟ್ ಇದ್ದಾರೆ, ಆಂಡ್ರಾಲಜಿಸ್ಟ್ ಅಂತ ಇರ್ತಾರೆ, ಕ್ವಾಲಿಫೈಡ್ ಡಾಕ್ಟರ್ಸ್ ಇರ್ತಾರೆ. ಆಯುರ್ವೇದದೊಳಗೂ ಅವ್ರದ್ದೇ ಆದ ಸ್ಪೆಷಲೈಸೇಷನ್ ಇರುತ್ತೆ. ನೀವು ಕ್ವಾಲಿಫೈಡ್ ಕ್ವ್ಯಾಕ್ಸ್, ಆಯುರ್ವೇದೊಳಗೆ ಕ್ವ್ಯಾಕ್ಸ್ ಇರ್ತಾರೆ, ಹೋಮಿಯೋಪತಿ ಒಳಗಿರ್ತಾರೆ. ನಮ್ಮಲ್ಲಿ ಕ್ವ್ಯಾಕ್ಸ್ ಅಂದರೆ ಅನ್ಕ್ವಾಲಿಫೈಡ್ ಟು ಪ್ರಾಕ್ಟೀಸ್ ಮೆಡಿಸಿನ್ ಅನ್ನೋರನ್ನ. ದಯವಿಟ್ಟು ನೀವು ತುಂಬ ಜನ ಅಂಥ ಕಡೆ ಹೋಗ್ತೀರಿ. ಯಾವನ ಫುಟ್ಪಾತ್ನೊಳಗೆ ಕೇರಳೆಯಿಂದ ಬಂದು ಚೈನಾ ಮೆಡಿಸಿನ್ ಕೊಡ್ತೀನಿ ಅಂತ ಟೆಂಟ್ ಹಾಕ್ಕೊಂಡು ಕೂತಿರ್ತಾನೆ, ಹುಲಿ ಉಗುರನ್ನ ಮಾಡಿರೋದು ಕೊಡ್ತೀನಿ. ದಯವಿಟ್ಟು ಮೋಸ ಹೋಗಬೇಡಿ. ಅವ್ಯಾವ ಅವೈಜ್ಞಾನಿಕವಾಗಿ. ಸೆಕ್ಸುಯಲ್ ಪ್ರಾಬ್ಲಮ್ಸ್ಗೆ ನೀವು ಮುಕ್ತವಾಗಿ ಮಾತಾಡಬೇಕು. ಇವತ್ತು ಅಫ್ಕೋರ್ಸ್ ನಮ್ಮಲ್ಲಿ ಕ್ವಾಲಿಫೈಡ್ ಇವರು ಟಿ ವಿ ಒಳಗೆ ನೀವು ಮಾತಾಡೋದನ್ನು ಕೇಳಿರ್ತೀರಿ. ರಾತ್ರಿ 10 ಕೆಲವು ಚಾನಲ್ಗಳು ದೇ ಆರ್ ಕ್ವಾಲಿಫೈಡ್. ಹಂಗಾಗಿ ಅವ್ರು ಹೇಳೋದ್ರಲ್ಲಿ ಅರ್ಥ ಇರುತ್ತೆ, ವಿಜ್ಞಾನ ಇರುತ್ತೆ. ಯಾರೋ ಆಮೇಲೆ ಇದ್ರ ಬಗ್ಗೆ ನೀವೇ ಡಿಸ್ಕಸ್ ಮಾಡ್ಕೋತೀರಿ. ಫ್ರೆಂಡ್ ಸರ್ಕಲ್ನಲ್ಲಿ ತಪ್ಪು ಮಾತಾಡ್ಕೋತೀರಿ, ಜೋಕ್ ಥರ ಮಾತಾಡ್ತೀರಿ, ಅವಮಾನ ಆಗೋ ಥರ ಮಾತಾಡ್ತೀರಿ. ದಯವಿಟ್ಟು ಇದನ್ನು ಬಿಡಿ. ನಿಮ್ಗೆ ಇನ್ಫಾರ್ಮೇಷನ್ ಗೊತ್ತಿರಲ್ಲ, ಅದ್ರ ಬಗ್ಗೆ ತಪ್ಪು ಮಾತಾಡಬಾರ್ದು. ಸೊ ಹಂಗಾಗಿ ಈ ವಿಚಾರಗಳ ಬಗ್ಗೆ ಈಚೀಚೆಗೆ ಈ ಮುಕ್ತವಾಗಿ ನಾವು ವೈದ್ಯರುಗಳು ಕೂಡ ಇಷ್ಟೊಂದು ಮುಕ್ತವಾಗಿ ಮಾತಾಡ್ತಾ ಇರಲ್ಲ. ಬಟ್ ಎಲ್ಲೋ ಒಂದು ಕಡೆ ಅದರ ಬಗ್ಗೆ ನಾಲೆಡ್ಜ್ ಇರಬೇಕು. ನಾನು ಕೆಲವು ಚಾನಲ್ಗಳನ್ನ ನೋಡಿದ್ದೀನಿ, ಅನ್ಕ್ವಾಲಿಫೈಡ್ ಡಾಕ್ಟ್ರೇ ಅಲ್ಲ ಆ ಹೆಣ್ಮಗಳೊಂದು ಮಾತಾಡ್ತಾಳೆ. ಕೆಲವು ಕರೆಕ್ಟ್ ಇರ್ತವೆ, ಕೆಲವು ತಪ್ಪಿರ್ತವೆ. ಅದನ್ನು ದಯವಿಟ್ಟು ನೀವು ಇದ್ರ ಬಗ್ಗೆ ಎಲ್ಲೋ ಒಂದು ಕಡೆ ವಿಜ್ಞಾನವನ್ನು ಮಾತಾಡಿಸ್ಬೇಕು. ವಿಜ್ಞಾನವನ್ನು ವೈಭವೀಕರಿಸಬಾರದು, ಅದ್ರ ಬಗ್ಗೆ ತಪ್ಪು ಮಾಹಿತಿ ಕೊಡಬಾರ್ದು. ಸೊ ಅದರಿಂದ ದಯವಿಟ್ಟು ಅಸ್ತಮೈಥುನ ಮಾಡ್ಕೊಳ್ಳೋರು, ಸೊ ಅದ್ರ ಬಗ್ಗೆ ಮಾತಾಡಲಿಕ್ಕೆ ಎಲ್ಲೋ ಒಂಥರ ಹೆಸಿಟೇಟ್ ಮಾಡೋರು, ಪ್ಲೀಸ್ ಡೋಂಟ್ ಹೆಸಿಟೇಟ್. ನಾನು ಮಾಡ್ಕೊಂಡೇ ಇಲ್ಲ. ಅದ್ರ ಜೊತೆಗೆ ಇನ್ನೊಂದು ಹೇಳ್ತೀನಿ ನಾನು, ನೀವು ಅಸ್ತಮೈಥುನ ಮಾಡ್ಕೊಳ್ದಿದ್ರು ಗಂಡು ಮಕ್ಕಳಿಗೆ ರಾತ್ರಿ ಹೊತ್ತು ವೀರ್ಯ ಸ್ಖಲನ ಆಗುತ್ತೆ. ಅದು ಕೂಡ ನಾರ್ಮಲ್. ಯಾವುದೇ ಕನಸಿನಲ್ಲಿ ನಿಮಗೇನೋ ಒಂದು ಫೀಮೇಲ್ ಬರ್ಬೋದು, ಆಗ ನಿಮಗೆ ವೀರ್ಯ ಸ್ಖಲನ ಆಗುತ್ತೆ. ಅರ್ಲಿ ಮಾರ್ನಿಂಗ್ ಎರೆಕ್ಷನ್ ಈಸ್ ಕಾಮನ್. ಆ ಟೈಮ್ನಾಗ ಆಗಿರುತ್ತೆ. ನನಗೆ ಯಾಕೆ ಹಿಂಗಾಗೋಯ್ತು, ನನಗೆ ಮುಂದೆ ಗತಿ ಹೆಂಗೆ, ಏನೂ ಯೋಚನೆ ಮಾಡಬೇಡಿ. ಇಟ್ಸ್ ಎ ನಾರ್ಮಲ್ ಫೆನಾಮಿನ. ಸೊ ಅದರಿಂದ ದಯವಿಟ್ಟು ಇದ್ರ ಬಗ್ಗೆ ತಪ್ಪು ಅವೈಜ್ಞಾನಿಕವಾಗಿ ಯೋಚನೆ ಮಾಡೋದನ್ನು ಬಿಟ್ಬಿಡಿ. ನಮಸ್ಕಾರ. ಡಾಕ್ಟರ್ ಆಂಜನೇಯ.